ನಮಸ್ತೆ. ಬದುಕಿನ ಕತೆಗೆ ನಿಮಗೆಲ್ಲ ಸ್ವಾಗತ. ಈ ಲವ್ ಸ್ಟೋರಿ ಮೂವಿಯಲ್ಲಿ ನೋಡಕ್ಕೆ ಚಂದ, ಬುಕ್ಗಳಲ್ಲಿ ಓದಕ್ಕೆ ಚಂದ. ನಿಜ ಜೀವನದಲ್ಲಿ ಬರುವಾಗ ಫ್ಯಾಮಿಲಿಯವರೇ ವಿಲನ್ಗಳಾಗ್ತಾರೆ. ಎಷ್ಟೋ ಜನರ ಬದುಕಿನಲ್ಲಿ ಫ್ಯಾಮಿಲಿ ವಿಲನ್ ಆಗ್ತಾರೆ. ಅದಕ್ಕೆ ಕಾರಣ ಏನೋ ಇರುತ್ತೆ. ಅವ್ರು ನೀಡುವ ಕಾರಣಗಳು ಕೆಲವೊಂದಿಷ್ಟಿರುತ್ತೆ. ಆದ್ರೆ ಅದು ಒಂದು ಹಂತದವರೆಗೆ ಒಂದು ಒಪ್ಪೋಸ್ ಇದ್ರೆ ಓಕೆ. ಅದನ್ನು ಮೀರಿ ಹೋದ್ರೆ ಅದನ್ನು ಕೇಳೋದು ಸಮೇತ ಅಷ್ಟು ಚೆನ್ನಾಗಿರಲ್ಲ. ಇಲ್ಲಿ ಎರಡು ಘಟನೆ, ಅದ್ರಲ್ಲಿ ಯಾಕೋ ಗೊತ್ತಿಲ್ಲ, ಒಂದು ಘಟನೆ ಬಗ್ಗೆ ತುಂಬಾನೇ ಸಪೋರ್ಟ್ ಜನರಿಂದ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು. ಈಗ ಬೆಳಗಾವಿಯಲ್ಲಿ ನಡೆದಂತ ಘಟನೆ, ಶಿವಾನಂದ್ ಪಾಟೀಲ್ ಎಂಬುವರು ತಮ್ಮ ಮಗಳು ಓಡಿ ಹೋದ್ಲಿ ಅಂತ ಕೋಪಗೊಂಡು ಮನಸ್ಸು ನೊಂದು ಅವ್ರು ಏನ್ ಮಾಡ್ತಾರೆ, ಆ ಓಡಿ ಹೋದ ಮಗಳ ತಿಥಿ ಊಟ ಮಾಡ್ತಾರೆ. ಅದಕ್ಕೆ ಎಲ್ಲರೂ ಒಂಥರ ಆ ತಂದೆ ಮಾಡಿದ್ದು ಸರಿ ಎಂಬಂತೆ ಸೋಷಿಯಲ್ ಮೀಡಿಯಾ ತುಂಬಾ ನೋಡಿದ್ದೆ, ಕಮೆಂಟ್ಗಳನ್ನ ಓದ್ತಿದ್ದೆ. ನೀವು ಮಾಡಿ ಸರಿ, ಅಂತ ಮಗಳು ಆ ತಪ್ಪು ಮಾಡ್ಬಾರ್ದಾಗಿತ್ತು, ಆ ತಂದೆಗೆ ಎಷ್ಟು ನೋವು ಕೊಟ್ಟಿದ್ದಳು, ಎಲ್ಲ ಸರಿ. ಪ್ರೀತಿ ಅಂದ್ಮೇಲೆ ಈ ಪ್ರೀತಿಯಲ್ಲಿ ನಾವು ಅದು ಸರಿ ಇದು ಸರಿ ಅಂತ ಹೇಳಕ್ಕೆ ಹೇಗ್ ಸಾಧ್ಯ? ಮತ್ತೊಂದು ಘಟನೆ, ಅದು ಇನ್ನೂ ಸ್ವಲ್ಪ ವಿಚಿತ್ರ ಅನಿಸುತ್ತೆ. ಆ ಘಟನೆ ನಡೆದಿರೋದು ವಿಜಯಪುರದಲ್ಲಿ. ಕೆಲವು ವರ್ಷಗಳ ಹಿಂದೆ ಬಾನು ಬೇಗಂ ಒಬ್ಬ ಹಿಂದೂ ಹುಡುಗನ ಮದುವೆ ಆಗಿ ಹೋಗ್ತಾರೆ. ಮನೇಲಿ ಒಪ್ಪದಿದ್ದಾಗ ಅವ್ರು ಓಡಿ ಹೋಗಿ ಮದುವೆ ಆಗ್ತಾರೆ. ನಂತರ ಅವ್ರು ಏನ್ ಯೋಚನೆ ಮಾಡ್ತಾರೆ ಅಂದ್ರೆ, ಸ್ವಲ್ಪ ವರ್ಷಗಳು ಕಳೆದರೆ ಏನು ನಮ್ ಮದ್ವೆ ಆಗಿ ಮನೇಲಿ ಆಕ್ಸೆಪ್ಟ್ ಮಾಡ್ತಾರೆ, ನಮ್ಗೇನೋ ಸಮಸ್ಯೆ ಆಗಲ್ಲ ಅಂತ. ಸಹಜವಾಗಿ ಅದೇ ನಡೆಯುತ್ತೆ. ಈಗ ಓಡಿ ಹೋದ್ರುನು ಒಂದು ಮಗಳು ಪ್ರೆಗ್ನೆಂಟ್ ಅಲ್ಲ ಆಗಿ ಬಂದು ಒಂದು ಮಗು ಅಲ್ಲ ಆದ್ರೆ ಮತ್ತೆ ಯಾರು ಅವ್ರ ತಂಟೆಗೆ ಹೋಗಲ್ಲ. ಕೆಲವರು ಆಕ್ಸೆಪ್ಟ್ ಮಾಡ್ತಾರೆ, ಇನ್ನು ಕೆಲವರು ಮಾತಾಡದೇ ಇದ್ರು ಅವ್ರಿಗೇನು ತೊಂದ್ರೆ ಮಾಡಕ್ ಹೋಗಲ್ಲ. ಈ ಒಂದು ಜೋಡಿ ಕೂಡ ಹಾಗೆ ಯೋಚನೆ ಮಾಡ್ತು. ಅವ್ರು ವಾಪಸ್ ವಿಜಯಪುರಕ್ಕೆ ಬಂದು ಅಲ್ಲಿ ಜೀವನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಬರುವಾಗ ಆ ಬಾನು ಬೇಗಮ್ಮಿಗೆ 7 ಮಂತ್ ಆಗಿರುತ್ತೆ. ಆದ್ರೂ ಅವಳ ಮನೆಯವರು ತುಂಬಾನೇ ಅದಕ್ಕೆ ಗಲಾಟೆ ಮಾಡ್ತಾರೆ, ಎಲ್ಲ ಆಗುತ್ತೆ. ಅದಾಗಿ ಒಂದು 2 ತಿಂಗಳು ನಡೆಯುವಷ್ಟರಲ್ಲಿ ಅವಳ ಮನೆಯವರು ಫುಲ್ ಸಂಪೂರ್ಣವಾಗಿ ಇವಳ ಜೊತೆ ಜಗಳಕ್ಕೆ ಬರ್ತಾರೆ. ಜಗಳಕ್ಕೆ ಬಂದವರು ಏನ್ ಮಾಡ್ತಾರೆ, ಇವರಿಬ್ರು ವಾಸಿಸ್ತಿದ್ದ ಮನೆಯನ್ನು ಸುಟ್ಟಾಕ್ತಾರೆ. ಆಗ ಇವರಿಬ್ರು ಹೊರಗೆ ಓಡಿ ಬರುವಾಗ ಅವನಿಗೆ ಹಿಡಿದು ಸರಿ ಹೊಡಿತಾರೆ. ಅವನು ಏನು ಯೋಚನೆ ಮಾಡ್ತಾನೆ, ಹೋಗಿ ಬೇಗ ಪೊಲೀಸ್ ಕಂಪ್ಲೇಂಟ್ ಏನಾದ್ರು ಕೊಟ್ರೆ ಎಲ್ಲ ಸರಿ ಆಗತ್ತೆ ಹೇಳ್ಬಿಟ್ಟು ಅವ್ನು ಅಲ್ಲಿಂದ ಓಡ್ತಾನೆ. ಆದ್ರೆ ಅವನು ನೆಕ್ಸ್ಟ್ ಏನಾಗತ್ತೆ ಪಾಪ ಅವನು ಊಹಿಸಿರ್ಲಿಲ್ಲ. ಆದ್ರೆ ಇವರ ಕೋಪವನ್ನು ಒಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡ್ ಹೋಗ್ಬಿಡ್ತಾರೆ. ತಮ್ಮ ಮಗಳು ಓಡಿ ಹೋದ್ಲ, ಅದು ಅನ್ಯ ಜಾತಿಯ ಒಂದು ಹುಡುಗನ ಜೊತೆ ಓಡಿ ಹೋದ್ಲ ಎಂಬ ಒಂದು ಕೋಪದಲ್ಲಿ ಅವ್ರು ಏನ್ ಮಾಡ್ತಾರೆ, ಅವಳು ಒಂದು 9 ಮಂತ್ ಪ್ರೆಗ್ನೆನ್ಸಿ, ಇನ್ನೇನು ಕೆಲವೇ ದಿನಗಳಲ್ಲಿ ಡೆಲಿವರಿ ಆಗೋಳಿದ್ಲು. ಒಂದು ಗರ್ಭಿಣಿ ಕೂಡ ನೋಡದೆ ಅವಳ ಜೀವಂತ ಸುಟ್ಟಾಕ್ತಾರೆ. ಈ 2 ಘಟನೆಯನ್ನು ನೋಡ್ಬಿಟ್ಟು ಈ ಒಂದು ಏನು ವಿಜಯಪುರದಲ್ಲಿ ಆದ ಘಟನೆಗೆ ಜನ ಹೇಳ್ತಾರೆ, ಅದೆಂತ ತಂದೆ ತಾಯಿ, ಅವ್ರು ಆ ರೀತಿ ಮಾಡಿ ತಪ್ಪು ಅಂತ. ಈ ಕಡೆ ಬೆಳಗಾವಿಯ ಘಟನೆ ನೋಡಿಬಿಟ್ಟು ಆ ತಂದೆ ಮಾಡಿದ್ದು ಸರಿ ಅಂತ. ಇಲ್ಲಿ ಸರಿ ತಪ್ಪು ಅನ್ನೋದಕ್ಕಿಂತ ಇಬ್ರು ಮಾಡಿದ್ದು ತಪ್ಪೆ. ಆ ಪೋಷಕರು ಮಾಡಿದ ತಪ್ಪು, ಈ ಪೋಷಕರು ಮಾಡ್ತಿರೋದು ತಪ್ಪು. ಹೌದು, ನಾವು ಚಿಕ್ಕದ್ರಲ್ಲಿ ತುಂಬಾ ಚೆನ್ನಾಗಿ ಸಾಕಿದಂತ ಮಗಳು ನಮ್ಮನ್ನು ಮೀರಿ, ನಮ್ಮ ಮಾತನ್ನು ಮೀರಿ ಹೋದಾಗ ಯಾರಿಗಾದ್ರೂ ಬೇಸರ ಆಗತ್ತೆ. ಆ ಬೇಸರ ಆದಾಗ ನಾವು ಅದನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗೋದಕ್ಕಿಂತ ಸರಿ, ಅವಳು ಯಾರನ್ನ ಇಷ್ಟಪಡ್ತಾಳೋ ಅದನ್ನ ನಮಗೆ ಅಕ್ಸೆಪ್ಟ್ ಆ ಹುಡುಗನ ನಮಗೆ ಅಕ್ಸೆಪ್ಟ್ ಮಾಡದಿದ್ದಾಗ ಅವಳು ಅವನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿ ಹೋದಾಗ ಅವ್ರ ಪಾಡಿಗೆ ಬಿಟ್ಟು ಬಿಡೋ ಒಂದು ಕೆಲಸ ಮಾಡ್ಬೋದು. ಅದನ್ನು ಬಿಟ್ಟು ಅದಕ್ಕೆ ಅವ್ರು ಸತ್ತೋದ್ರು ಅಥವಾ ಅವ್ರನ್ನ ಇನ್ನೇನೋ ಒಂದು ಮಾಡಿ ಅವ್ರಿಗೆ ಹಾನಿ ಮಾಡಕ್ಕೆ ನೋಡುದು, ಅದೆಲ್ಲ ಒಂದು ಒಳ್ಳೇದು ಅಲ್ಲ. ಅದರಿಂದ ಇವ್ರಿಗೂ ಒಳ್ಳೇದಾಗಲ್ಲ, ಅದು ಅವ್ರಿಗೂ ಒಳ್ಳೇದಾಗಲ್ಲ. ಯಾಕೆ ಈ ರೀತಿ ಒಂದು ಪೇರೆಂಟ್ಸ್ ಹಠ ಹಿಡಿತಾರನೂ ಗೊತ್ತಾಗಲ್ಲ. ಮಕ್ಕಳು ಒಂದು ಒಳ್ಳೆ ದಾರಿಗೆ ಹೋಗ್ಬೇಕು ಅಂತ ಎಲ್ಲ ಪೋಷಕರು ಬಯಸ್ತಾರೆ, ಮತ್ತೆ ಒಂದು ಒಳ್ಳೆ ಕಡೆ ಮದುವೆ ಮಾಡಿ ಕೊಡ್ಬೇಕು, ಅದು ಎಲ್ಲರೂ ಬಯಸ್ತಾರೆ, ನಿಜ. ಇದರ ನಡುವೆ ಅವರು ಪ್ರೀತಿಯಲ್ಲಿ ಬಿದ್ದಾಗ ಕೆಲವೊಂದು ಜನರಿಗೆ ಅದೊಂದು ಅವ್ರ ಸೆಲೆಕ್ಷನ್ ರಾಂಗ್ ಅಂದಾಗ ನಾವು ತಿಳಿಸ್ಬೋದು, ಇಲ್ಲ ನಿನ್ನ ಸೆಲೆಕ್ಷನ್ ರಾಂಗ್ ಇದೆ ಅಥವಾ ನಮಗೆ ಸೆಟ್ ಆಗಲ್ಲ ತಿಳಿಸ್ಬೋದು. ಆದ್ರೂ ಅವ್ರು ಕೇಳದೇ ಇದ್ದಾಗ ನಂಗೆ ಅವನೇ ಬೇಕಂದ್ರೆ ಅವ್ರ ಪಾಡಿಗೆ ಬಿಡ್ಬೇಕು. ನೆಕ್ಸ್ಟ್ ಅವರ ಸೆಲೆಕ್ಷನ್ ರಾಂಗ್ ಇದ್ರೆ ಅದನ್ನ ಅವ್ರ ಕಷ್ಟ ಅನುಭವಿಸಕ್ಕೆ ಅವರೇ ರೆಡಿ ಆಗ್ಬೇಕು, ನಾವಲ್ಲ. ಆದ್ರೆ ನಾವಿಲ್ಲಿ ಏನ್ ಮಾಡ್ತೀವಿ, ಇಲ್ಲಿ ಅದು ನೋಡಲ್ಲ. ಅವರ ಸೆಲೆಕ್ಷನ್ ರೈಟ್ ರಾಂಗ್ ನೋಡೋದಕ್ಕಿಂತ ನಾವು ನಮ್ಮ ಜಾತಿ, ನಮ್ಮ ಅಂತಸ್ತು, ನಮ್ಮ ಆಚಾರ, ಹೀಗೆ 108 ಕಟ್ಟುಪಾಡುಗಳನ್ನ ನೋಡ್ತಾ ಹೋಗ್ತೀವಿ. ಹಾಸನದಲ್ಲಿ ಇತ್ತೀಚೆಗೆ ಒಂದು ವೈರಲ್ ಆಗಿತ್ತಲ್ಲ, ಮದುವೆ ಮಂಟಪಕ್ಕೆ ಬರುವಾಗ ಹುಡುಗಿ ನಂಗೆ ಆ ಹುಡುಗನ ಮದುವೆ ಆಗಕ್ಕೆ ಇಷ್ಟ ಅಲ್ಲ ತಲೆ ಆಡಿಸ್ತಾಳೆ, ತುಂಬಾನೇ ವೈರಲ್ ಆಯ್ತು.
ಎಲ್ಲರೂ ಹೇಳಕ್ ಸ್ಟಾರ್ಟ್ ಮಾಡಿದ್ರು, ಏಕೆ ಈ ಹುಡುಗಿ ಹಾಗೆ ಮಾಡಿದ್ಲು, ಅವಳಿಗೆ ಮೊದ್ಲು ಹೇಳಕ್ಕೆ ಬಾಯಿ ಇರ್ಲಿಲ್ವಾ? ಇವನ್ ನಾನ್ ಕೂಡ ಹಾಗೆ ಥಿಂಕ್ ಮಾಡಿದೆ, ಇವಳಿಗೆ ಮೊದ್ಲೇ ಹೇಳ್ಬೋದಾಗಿತ್ತಲ್ಲ ಅಂತ. ಈಗ ಮೊದ್ಲಿನಷ್ಟು ಪೇರೆಂಟ್ಸ್ ಸ್ಟ್ರಿಕ್ಟ್ ಇರಲ್ಲ, ಹುಡುಗನಿಗೆ ಅಲ್ಲಿ ಅಥವಾ ಯಾರಿಗಾದ್ರೂ ಹೇಳ್ಬೋದಾಗಿತ್ತಲ್ಲ ಅಂತ. ಆದ್ರೆ ನಾನೊಂದು ಇತ್ತೀಚೆಗೆ ನನ್ನ ಒಂದು ಕ್ಲೋಸ್ ಸರ್ಕಲ್ ಅಲ್ಲಿ ಒಂದು ರಿಯಲ್ ಇನ್ಸಿಡೆಂಟ್ ನೋಡಿದಾಗ ನಂಗ ಅನಿಸ್ತು, ಈಗಲೂ ಕೂಡ ಈ ರೀತಿ ಒಂದು ಹೆಣ್ಮಕ್ಳು ಮದ್ವೆ ಹಾಲಿಗೆ ಬಂದು ಬೇಡ ಅನ್ನೋದಕ್ಕೆ ಈ ರೀತಿ ಒಂದ್ ಸೀನ್ ಕ್ರಿಯೇಟ್ ಆಗಕ್ಕೆ ಪೇರೆಂಟ್ಸ್ ಪ್ರಮುಖ ಕಾರಣ ಆಗ್ತಾರೆ ಅಂತ. ಆ ಒಂದು ಘಟನೆ ಏನಂದ್ರೆ, ಇಬ್ರು ಬೆಂಗಳೂರಲ್ಲಿ ವರ್ಕ್ ಮಾಡ್ತಿರ್ತಾರೆ, ಅವ್ರಿಬ್ರು ಪ್ರೀತಿಯಲ್ಲಿ ಬೀಳ್ತಾರೆ. ಮನೇಲಿ ಅವಳು ತಿಳಿಸಿದಾಗ ಹುಡುಗನ ಮನೇಲಿ ಏನು ಪ್ರಾಬ್ಲಮ್ ಇರಲ್ಲ, ನಿನ್ನ ಇಷ್ಟ ನಮ್ಮ ಇಷ್ಟ ಅಂತ ಹೇಳ್ತಾರೆ. ಹುಡುಗಿ ಮನೇಲಿ ತಿಳಿಸಿದಾಗ ಹುಡುಗಿ ಮನೇಲಿ ಒಪೋಸ್ ಮಾಡ್ತಾರೆ. ಅಂದ್ರೆ ಅವರು ಸೇಮ್ ರಿಲಿಜನ್ ಸೇಮ್ ಆದ್ರೂ ಸಮೇತ ಬೇಡ, ನಮಗೆ ಅವ್ರು ಬೇಡ, ನೀನು ನಮ್ಮ ಕ್ಯಾಸ್ಟ್ ಒಳಗೆ ನೋಡಿ ಮದುವೆ ಆಗುತ್ತ. ಹುಡುಗಿ ಒಪ್ಪಲ್ಲ. ನಂತರ ಹುಡುಗನ ಮನೆಯವರು ಹುಡುಗಿ ಮನೆಗೆ ಹೋಗ್ತಾರೆ. ಹುಡುಗಿ ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ, ಅಂದ್ರೆ ನೀವು ನಮ್ಮ ಮನೆಗೊಮ್ಮೆ ಬಂದು ನೋಡಿ, ಅಲ್ಲಿದು ಸಿಚುವೇಶನ್ ನೋಡಿ, ನೀವು ನಿಮ್ಮ ಮಗಳನ್ನ ಹೇಗೆ ಕೊಡ್ಬೇಕು ಆ ರೀತಿ ನಮ್ಮ ಮನೆಯ ಪರಿಸ್ಥಿತಿ ಇಲ್ಲ ಅಂದ್ರೆ ನೀವು ಬೇಡ ಅಂತ ಹೇಳಿದ್ರೆ ನಮಗೆ ಬೇಸರ ಇಲ್ಲ, ಆದ್ರೆ ಒಮ್ಮೆ ಬಂದು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಆದ್ರೆ ಆ ತಂದೆ ಒಪ್ಪದೇ ಇಲ್ಲ. ಆ ತಂದೆ ಹೇಳೋದು ಒಂದೇ ಮಾತು, ಅವಳು ನನ್ನ ಮಗಳು, ನಾನ್ ಹೇಳಿದಂತೆ ಕೇಳ್ತಾಳೆ, ನಾಳೆ ನಾನು ಯಾರನ್ನ ತೋರಿಸಿ ಮದುವೆ ಮಾಡ್ತಾನೋ ಅವ್ರನ್ನ ಮದುವೆ ಆಗ್ತಾರೆ. ಆಗ ನಾವು ಕೇಳಿದಾಗ ಅವಳ ಲೈಫ್ ಅಲ್ವಾ, ಅವಳಿಗೆ ನಾಳೆ ಅವಳಿಗೆ ಇಷ್ಟೆಲ್ಲ ಮದುವೆ ಮಾಡಿ ಅವಳು ಚೆನ್ನಾಗಿ ಬಾಳ್ತಾಳೆ ಯಾವ ಗ್ಯಾರಂಟಿ? ತಂದೆಗೆ ಅದೇನು ಬೇಕಾಗಿಲ್ಲ. ತಂದೆಗೆ ಬೇಕಾಗಿರೋದು ಅವಳನ್ನು ಅವ್ರು ಹೇಳಿದಂತೆ ಮದುವೆ ಮಾಡಿ ಕೊಡ್ಬೇಕು, ಅವ್ರು ಯಾರನ್ನ ನೋಡಿದ್ರೆ ಆ ಹುಡುಗನಿಗೆ ಮದುವೆ ಮಾಡಿ ಕೊಡ್ಬೇಕು. ಇಷ್ಟು ನಾವು ಬದಲಾಗಿದೀವಿ ಈ ಸಮಾಜದಲ್ಲಿ. ಈ ರೀತಿ ಹಠ ಯಾಕೆ? ಇನ್ನೊಂದು, ಆ ತಂದೆ ಆ ಹುಡುಗಿಗೆ ಬ್ಲಾಕ್ ಮೇಲ್ ಮಾಡಿದ್ದಾರೆ, ನೀನೆಲ್ಲಾದ್ರೂ ಅವನ ಮದುವೆಗೆ ಹೋಗೋದ್ರೆ ಹೋಗು, ಆದ್ರೆ ನೀನು ನಮ್ಮ ಹೆಣ ನೋಡಕ್ಕೆ ಬರ್ಬೇಕಾಗತ್ತೆ ಅಂತ. ಈ ರೀತಿ ಎಲ್ಲ ಪೇರೆಂಟ್ಸ್ ಈ ರೀತಿ ಒಂದು ಬಿಹೇವಿಯರ್ ಸಮೇತ ಎಷ್ಟರ ಮಟ್ಟಿಗೆ ಸರಿ? ಈಗ ನಾಳೆ ಅವಳು ಒಬ್ಬನ ಜೊತೆ ಬದುಕಬೇಕಂದ್ರೆ ಅವಳು ಇಷ್ಟಪಟ್ಟವನ ಜೊತೆ ಬದುಕ್ಬೇಕು. ಸರಿ, ಅವಳು ಯಾರನ್ನ ಇಷ್ಟಪಟ್ಟಿದ್ದಾಳೋ ಅಲ್ಲಿ ಬಂದು ನೋಡ್ಬೋದು ಪೇರೆಂಟ್ಸಿಗೆ, ಅವ್ರು ಓಪನ್ ಆಗಿ ಚಾಯ್ಸ್ ಕೊಡುವಾಗ ಪೇರೆಂಟ್ಸ್ ಬಂದು ನೋಡ್ಬೋದು. ಮಗಳಿಗೆ ಎಲ್ಲಾ ರೀತಿಲಿ ಹೊಂದ್ತಾನೆ, ಇನ್ಯಾವ ಕಾರಣಕ್ಕೆ ಬೇಡ ಅನ್ನೋದಕ್ಕೆ ಒಂದು ಕಾರಣ ಹುಡುಕ್ಬೋದು ತಂದೆ. ಅದು ಮಾಡ್ತಾ ಇಲ್ಲ, ವ್ಯಾಲಿಡ್ ರೀಸನ್ಗಳಿಲ್ಲ. ನಾನು ತೋರಿಸಿದ ಹುಡುಗನ ಮದುವೆ ಆಗ್ಬೇಕು, ಇಲ್ಲಾದ್ರೆ ನಾನ್ ಸಾಯ್ತೀನಿ. ನಾಳೆ ಅವಳ ಭವಿಷ್ಯ ಏನಾಗುತ್ತೆ ಅದು ಯಾರಿಗ್ ಗೊತ್ತಿಲ್ಲ. ಸೊ ಈ ಪ್ರೀತಿಯಲ್ಲಿ ಈಗಲೂ ಹಾಗೆ ನಡೀತಿರೋದ್ರಿಂದಲೇ ಈಗ ಮದುವೆ ಮಂಟಪಕ್ಕೆ ಬಂದಾಗ ಓಡಿ ಹೋಗ್ತಾರೆ, ಮದುವೆ ಆಗಿ 2 ದಿನ ಆದ್ಮೇಲೆ ಓಡಿ ಹೋಗ್ತಾರೆ. ಸ್ವಲ್ಪ ಲಿಬರಲ್ ಆಗಿ ಯೋಚಿಸ್ಬೇಕು. ಅವಳಿಗೂ ಅವಳ ಅಭಿಪ್ರಾಯಕ್ಕೆ ಸ್ವಲ್ಪ ನಾವು ಬೆಲೆ ಕೊಡ್ಬೇಕು. ಅವಳ ಚಾಯ್ಸ್ ರಾಂಗ್ ಇದೆ ಹೇಳ್ಬೋದು, ನಿನ್ ಚಾಯ್ಸ್ ರಾಂಗ್ ಇದೆ, ಅದನ್ನು ಕೇಳದವಳು ಹೋದ್ರೆ ಅದು ಅವಳ ಹಣೆ ಬರಹ ಅಷ್ಟೇ. ಹಾಗಾಗಿ ಈ ಪೋಷಕರು ಏನ್ ಮಾಡ್ಬೇಕು ಅಂದ್ರೆ, ಇಂಥ ಸೆನ್ಸಿಟಿವ್ ವಿಷಯ ಬಂದಾಗ, ಮಕ್ಕಳ ಭವಿಷ್ಯದ ಬಗ್ಗೆ ಒಂದು ವಿಷಯ ಬಂದಾಗ ನಾವೆಲ್ಲ ಅವರಿಗೋಸ್ಕರ ಮಾಡ್ತೀವಿ. ಈ ಒಂದು ಪ್ರೀತಿ ವಿಷಯದಲ್ಲಿ ತುಂಬಾ ಹಠ ಹಿಡಕ್ಕೆ ಹೋಗೋದು ಒಳ್ಳೇದು. ಇನ್ನು ಮಕ್ಕಳು ಕೂಡ ಅಷ್ಟೇ. ನಾವು ಸುಮ್ನೆ ಈ ಒಂದು ಸೋಷಿಯಲ್ ಮೀಡಿಯಾ ಟ್ರೆಂಡ್ ನೋಡಿ ಪ್ರೀತಿಗೆ ಬೀಳ್ದು ನಮ್ಮ ಲೈಫ್ ನ ಹಾಳು ಮಾಡೋದಕ್ಕಿಂತ, ನಮಗೆ ಒಂದು ರೈಟ್ ಚಾಯ್ಸ್ ಅನ್ಸಿದ್ರೆ ಮಾತ್ರ ಅಲ್ಲಿ ಪ್ರೀತಿಲಿ ಬೀಳ್ಬೇಕು. ಯಾರೋ ಪ್ರಪೋಸ್ ಮಾಡ್ದ, ಅವನೊಂದು ಐ ಲವ್ ಯು ಹೇಳ್ದ ತಿಳಿಬಿಟ್ಟು ಯಾರ್ಯಾರನೋ ಪ್ರೀತಿ ಮಾಡಕ್ ಹೋದ್ರೆ ಅಲ್ಲೂ ಲೈಫ್ ಚೆನ್ನಾಗಿರಲ್ಲ. ಹಾಗಾಗಿಯೇ ನಿಮ್ಮ ಲೈಫ್ ಚೆನ್ನಾಗಿರಲ್ಲ ತಾನೆ ಪೋಷಕರು ಈ ರೀತಿ ಒಪೋಸ್ ಮಾಡ್ತಾ ಇರ್ತಾರೆ. ಸೊ ಪ್ರೀತಿಯಲ್ಲಿ ಇಲ್ಲಿ ನಾನು ಅದ್ರ ಬಗ್ಗೆ ಹೇಳಕ್ ಬರ್ತಾ ಇಲ್ಲ. ಈಗ ಪ್ರೀತಿಯಲ್ಲಿ ಬಿದ್ದಾದ್ಮೇಲೆ ನೆಕ್ಸ್ಟ್ ಏನು ಅದರ ಬಗ್ಗೆ ಅಷ್ಟೇ ಪೋಷಕರು ಯೋಚನೆ ಮಾಡ್ಬೇಕು. ನಾವ್ ಅಲ್ಲಿಂದ ತುಂಬಾ ವಿಲನ್ಗಳಾಗಿ ಮಾಡದೆ ಅವರ ಒಂದು ಲೈಫ್ ಇನ್ನಷ್ಟು ಭದ್ರ ಮಾಡಲು, ಅವ್ರ ಲೈಫ್ ಒಂದು ಸೆಕ್ಯೂರ್ ಆಗಲು ಏನ್ ಮಾಡ್ಬೇಕು ಅದನ್ನಷ್ಟು ಮಾಡಿದ್ರೆ ಈ ಲವ್ ಸ್ಟೋರಿ ಈ ಫಿಲಮ್ಗಳಲ್ಲಿ ಕಂಡಷ್ಟೇ ತುಂಬಾ ಚೆನ್ನಾಗಿರತ್ತೆ ಅಂತ ಒಂದು ಅನಿಸಿಕೆ. ಇದ್ರ ಬಗ್ಗೆ ನಿಮ್ಮ ಕಮೆಂಟ್ ತಿಳಿಸಿ.